ಸಂಸ್ಕೃತ ಗ್ರಂಥಗಳು ಬೆಂಗಳೂರಿನಂತ ನೀವ್ ಯಾವ್ದನ್ನ ಮೆಟೀರಿಯಲಿಸ್ಟಿಕ್ ಭೌತವಾದಿ ಅಲ್ಲ ಭೋಗವಾದಿ ಊರು ಎಲ್ಲ ಬರೀ ಮೊಬೈಲ್ ಅಲ್ಲಿ ಇರ್ತಾರೆ, ಪಿಜ್ಜಾ ತಿಂತಾರೆ, ಎಲ್ಲ ನೂಡಲ್ಸ್ ತಿಂತಾರೆ, ಎಲ್ಲ ಸಂಜೆ ಹೋಗಿ ವೀಕೆಂಡ್ ಅಲ್ಲಿ ಪಾರ್ಟಿ ಮಾಡಿ ಎಣ್ಣೆ ಕುಡಿತಾರೆ, ಪಬ್ಗಳಲ್ಲಿ ಇರ್ತಾರೆ ಅಂತ ಹೇಳು ಅದೇ ಬೆಂಗಳೂರಿನಲ್ಲಿ ಲಕ್ಷಾಂತರ ರೂಪಾಯಿನ ಸಂಸ್ಕೃತ ಪುಸ್ತಕಗಳನ್ನ ಮೂಟೆಗಳಲ್ಲಿ ಹೊತ್ಕೊಂಡು ಹೋಗಿದ್ದಾರೆ ಜನ. ಮತ್ತು ವ್ಯಾಪಾರ ಮಾಡ್ಲಿಕ್ಕೆ ಒಂದು ಪುಸ್ತಕವೂ ಇಲ್ಲ. ಅಂದ್ರೆ ಇದು ಸಾಹಿತ್ಯ ಪ್ರೀತಿ. ಸಿನಿಮಾ ಸತ್ತೋಯ್ತು ಅಂದ್ರು, ಸಿನಿಮಾ ಸತ್ತೋಗಿ ಅಂದ್ರೆ ಟೆಂಟ್ ಸಿನಿಮಾ ಅಥವಾ ಮಾಮೂಲಿ ಸಿನಿಮಾನ ಹೊಡೆದು ನಿಮ್ಗೆ ಮಾಲ್ಗಳಲ್ಲಿರೋ ಸಿನಿಮಾಗಳು ಬಂತು. ಅದು ದೊಡ್ಡ ಆರಾಮ್ ಸೀಟಲ್ಲಿ 400 ರೂಪಾಯಿ 500 ರೂಪಾಯಿ ಕೊಟ್ಟು ಆಮೇಲೆ ಆ ಸಿನಿಮಾಗಳನ್ನ ನೋಡೋದನ್ನ ಜನ ಕಡಿಮೆ ಮಾಡಿ ಈಗ OTT ಪ್ಲಾಟ್ಫಾರ್ಮ್ ನೋಡ್ತಾರಲ್ಲ. ಆ OTT ನಲ್ಲೂ ಫ್ರೀನೂ ಇದೆ, ಮತ್ತೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡುವಂತ ಸಿನಿಮಾಗಳು ಇದೆ, ಜನ ಕೂತ್ಕೊಂಡು ನೋಡ್ತಾರಲ್ಲ. ಅಂದ್ರೆ ಸತ್ತದ್ದು ಕಟ್ಟಡಗಳು, ಸತ್ತದ್ದು ಸಿನಿಮಾ. ಜ್ಞಾನದ ಅಥವಾ ತಿಳುವಳಿಕೆಯ ಒಂದು ಹಸಿವು ಇರೋ ತನಕ ಅದನ್ನ ಪ್ರೊಡ್ಯೂಸ್ ಮಾಡೋರ್ನ ಜನ ಎಲ್ಲಿದ್ರೂ ಹುಡುಕೊಂಡು ಓದೇ ಓದ್ತಾರೆ. ಯಾರು ಅದಕ್ಕೆ ಸಂಬಂಧ ಪಡದೇ ಇರೋ ಅರಸಿಕರಿದಾರಲ್ಲ, ಫಿಲಿಸ್ಟೈನ್ಸ್ ಅರಸಿಕರಿದಾರಲ್ಲ, ಅವರು ಅಯ್ಯೋ ಇವತ್ತೇನು ಸಾಹಿತ್ಯ ಬರ್ತಾ ಇಲ್ಲ, ನಮ್ ಕಾಲದಲ್ಲಿ ಹಾಕ್ ಸಾಹಿತ್ಯ ಬರ್ತಾ ಇತ್ತು, ನಮ್ಮ ಮುತ್ತಜ್ಜನ ಕಾಲದಲ್ಲಿ ಹೀಗೆ, ನೀವೆಲ್ಲ ಮತ್ತೆ ಸತ್ತೋಗಿ ನಿಮ್ ಮುತ್ತಜ್ಜನ ಕಾಲಕ್ಕೆ ಹೋಗಿ ಇಲ್ಲೇ ಕೂತ್ಕೊಂಡಿದ್ದೀರಾ ಈ ಭೂಮಿಗೆ ಭಾರವಾಗಿ. ನನಗೇನ್ ಅನ್ಸುತ್ತೆ ಗೊತ್ತಾ, 21ನೇ ಶತಮಾನ ಬರ್ತಾ ಮತ್ತೊಂದು 10 ವರ್ಷದಿಂದ ಈ ಮಾಡರ್ನ್ ಮೀಡಿಯಾ ಅಥವಾ ನ್ಯೂ ಮೀಡಿಯಾ, ನೀವು ಯೂಟ್ಯೂಬ್ ಅನ್ನಿ ಮತ್ತೊಂದು ಟ್ವಿಟರ್ ಅನ್ನಿ ಎಕ್ಸ್ ಅನ್ನಿ ಯಾವ್ದೋ ಒಂದು ಬಂದಿದೆ. ಅಂದ್ರೆ ನಿಮ್ ಕೈಯಲ್ಲಿ ಒಂದು ಮೊಬೈಲ್ ಇದ್ರೆ ನೀವೊಂದು ಕಾರ್ಯಕ್ರಮ, ಭಾಷಣನೋ ಸಂಗೀತನೋ ನೀವೇ ಲೈವ್ ಕೊಟ್ಬಿಡ್ಬೋದು. ಇವತ್ತು ಯಾವ ದೊಣ್ಣೆ ನಾಯಕನ ಅಪ್ಪಣೆನೋ, ಇವರೆಲ್ಲ ದೊಣ್ಣೆ ನಾಯಕರು, ಯೂನಿವರ್ಸಿಟಿ ಅವ್ರನ್ನ ನಾನು ದೊಣ್ಣೆ ನಾಯಕರು ಅಂತಲೇ ಕರೆಯೋದು. ಐ ಡೋಂಟ್ ಹ್ಯಾವ್ ಮಚ್ ಏನ್ ಹೇಳ್ತೀರಾ ಅಫಿನಿಟಿ ವಿತ್ ದೆಮ್. ಯಾತಕ್ಕೆ ಅಂದ್ರೆ ಯಾವ್ದು ಜ್ಞಾನ ಕೇಂದ್ರಗಳಾಗ್ಬೇಕಾಗಿತ್ತೋ ಅವೆಲ್ಲ ಉದ್ಯೋಗ ಕೇಂದ್ರಗಳಾಗಿದೆ. ನಮ್ಗೊಂದು ನೌಕರಿ ಬೇಕು ಅಂದ್ರೆ ಯೂನಿವರ್ಸಿಟಿ ಸೇರ್ಕೊಂಡ್ರೆ ಕೊನೆ ತನಕ ಸಂಬಳ ಬರುತ್ತೆ. ಮುಂಚೆ ವಿ ವರ್ ಲುಕಿಂಗ್ ಅಪ್ ಟು ಯೂನಿವರ್ಸಿಟೀಸ್ ಫಾರ್ ನಾಲೆಡ್ಜ್. ಈ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಯಾರಿದ್ದಾರೆ, ಪರಮೇಶ್ವರ್ ಭಟ್ರ ಕಾಲದಲ್ಲಿ ಇಲ್ಲಿ ಕನ್ನಡ ಡಿಪಾರ್ಟ್ಮೆಂಟ್ ಶುರುವಾಯ್ತು ಅಲ್ವಾ. ಇನ್ನೊಬ್ರು ಯಾರೋ ಕಾಲದಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಅಥವಾ ಗುಲ್ಬರ್ಗಾ. ನಾವು ಈ ಪ್ರೊಫೆಸರ್ ಇದ್ದಾರೆ, ಈ ಚಿಂತಕರಿದ್ದಾರೆ, ಈ ಲೇಖಕರಿದ್ದಾರೆ, ಸಂಶೋಧಕರಿದ್ದಾರೆ ಅಂತ ಹುಡುಕೊಂಡು ಹೋಗ್ತಿದ್ವಿ. ಈಗ ಯಾವ ಜಿಲ್ಲೆಗಳಲ್ಲಿ ಯೂನಿವರ್ಸಿಟಿ ಇದೆ ಕರ್ನಾಟಕದಲ್ಲಿ ಅಲ್ವಾ, ಪ್ರತಿ ಜಿಲ್ಲೆ ಹೆಚ್ಚು ಕಡಿಮೆ ಯಾರನ್ನು ನೋಡ್ಕೊಂಡು ಹೋಗ್ಬೇಕು. ಆದ್ರೆ ಇದರ ಅರ್ಥ ವಿದ್ವತ್ ಇಲ್ವಾ ಸಮಾಜದಲ್ಲಿ? ಸಮಾಜದಲ್ಲಿ ವಿದ್ವತ್ ಇದೆ. ಎಲ್ಲಿದೆ? ನೀವು ಹುಡುಕುವ ಕಡೆ ಇಲ್ಲ, ಬೇರೆ ಕಡೆ ಇದೆ. ಮನೆಯೊಳಗೆ ನಿದ್ದಾನ ಇಲ್ಲವೋ, ಹೊಸ್ತಿಲಲ್ಲಿ ಹುಲು ಹುಟ್ಟಿ ಮನದಲ್ಲಿ ರಜ ತುಂಬಿ, ಮನೆಯೊಳಗೆ ಮನೆಯೊಡೆಯೇನಿಲ್ಲ ಕುಡಲ ಸಂಗಮ ದೇವ ಅಂತ ಬಸವಣ್ಣ ಹೇಳುವಂತೆ, ನೀವು ಹುಡುಕುವಲ್ಲಿ ಜ್ಞಾನವಿಲ್ಲ ಅಥವಾ ನೀವು ಬೇಕಾದ ಅವಧಾನ ಅಥವಾ ಯಾವುದೋ ಒಂದು ಸಾಹಿತ್ಯದ ಗಟ್ಟಿತನ ಇಲ್ಲ, ಸಮಾಜದಲ್ಲಿ ಇಲ್ವಾ? ಇದೆ. ಈಗ ನಾವು ಇತ್ತೀಚೆಗೆ ನಾನು ಮಂಗಳೂರು ಲಿಟರರಿ ಫೆಸ್ಟ್ ನಲ್ಲಿ ಭಾಗವಹಿಸುವಾಗ 10 ಒಳ್ಳೆ ಪುಸ್ತಕಗಳು ಬಿಡುಗಡೆ ಆಯ್ತು ವೇದಿಕೆಯಲ್ಲಿ. ಇಲ್ಲಿ ಒಬ್ರು ತಕ್ಷಣ ಅವ್ರ ಹೆಸರು ನೆನಪಾಗ್ಲಿಲ್ಲ. ಶಿವಾಜಿ ಮೇಲೆ ಆ ಮನುಷ್ಯ ನನ್ನ ಜೀವನದಲ್ಲಿ ಗುರುಪ್ರಸಾದ್ 10 ಸಂಪುಟಗಳಷ್ಟು ಪುಸ್ತಕ ಬರೀತೀನಿ ಅಂತ ಮಾಡ್ತೀರಾ. ಅವ್ರು ಯಾವ ಮರಾಠಿ ಯೂನಿವರ್ಸಿಟಿ ಇಲ್ಲ, ಕನ್ನಡ ಡಿಪಾರ್ಟ್ಮೆಂಟ್ ಅಲ್ಲೂ ಇಲ್ಲ. 10 ಸಂಪುಟ ಅಂದ್ರೆ ನೀವು ಇಮ್ಯಾಜಿನ್ ಮಾಡಿ, 200 ಪೇಜ್ ಅಂದ್ರೆ 20,000 ಪೇಜು, 2,000 ಪೇಜ್, 2,000 ಪುಟಗಳನ್ನ ಬರೆಯುವ ಮೆಟೀರಿಯಲ್ ನ ಕಲೆಕ್ಟ್ ಮಾಡುವ ಹುಮ್ಮಸ್ಸು ಅವ್ರಿಗೆ. ನಾನೇ ನೇತಾಜಿಯವ್ರ ಮೇಲೆ 1,000 ಪುಟಗಳ ಕಾದಂಬರಿ ಬರೀತಾ ಇದ್ದೀನಿ. ನಾನು ಯಾವ ಯೂನಿವರ್ಸಿಟಿಯಲ್ಲೂ ಇಲ್ಲ. ಗಣೇಶ್ ಅವರು ಬೇಕಾದಷ್ಟು ಕಾವ್ಯಗಳನ್ನು ಬರೆದಿದ್ದಾರೆ. ಇನ್ನೊಬ್ರು ಶಂಕರ್ ಅಂತ, ಅವರು ಬೇಕಾದಷ್ಟು ಕಾವ್ಯಗಳನ್ನ ಬರೀತಾ ಇದ್ದಾರೆ. ಈಗ ಸಂಸ್ಕೃತ ಒಂದು ಡೆಡ್ ಲ್ಯಾಂಗ್ವೇಜ್ ಫಾರ್ ದ ಪೀಪಲ್ ಹೂ ಆರ್ ದೇರ್ ಇನ್ ದ ಯೂನಿವರ್ಸಿಟಿ ಸಿಸ್ಟಮ್. ನಿಮಗೆ ಸಪ್ತ ಭಾಷೆ, ಅವರಿಗೆ ಯಾರು ತಗೊಳ್ತಾ ಇಲ್ಲ, ಜನ ತಗೊಳ್ತಿದ್ದಾರೆ. ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ. ಅಂದ್ರೆ ಅಕಾಡೆಮಿಕ್ ಅಂದ್ರೆ ವಿದ್ವತ್ತು ಅನ್ನೋದಾದ್ರೆ ಅದು ಯೂನಿವರ್ಸಿಟಿಯಲ್ಲೇ ಇರಬೇಕು ಅಂತ ಏನ್ ರೂಲ್ಸ್ ಇಲ್ಲ. ಅಕಾಡೆಮಿಕ್ ಅನ್ನೋದು ಯೂನಿವರ್ಸಿಟಿಯಲ್ಲೂ ಇರಬಹುದು, ಕೆಲವೊಮ್ಮೆ ಯೂನಿವರ್ಸಿಟಿಯಲ್ಲಿ ಇಲ್ದೇನೂ ಇರಬಹುದು. ಕಾಲದ ಮಹಿಮೆ ಅಷ್ಟೇ. ಎಲ್ಲಿದೆ ಅಂದ್ರೆ ಸಮಾಜದಲ್ಲಿ. ಉದಾಹರಣೆಗೆ ಒಂದು 5-6 ವರ್ಷಗಳಿಂದ ಅಥವಾ ಇನ್ನು ಸ್ವಲ್ಪ ಮುಂಚೆ ಬೆಂಗಳೂರಿನ ನ್ಯಾಷನಲ್ ಕಾಲೇಜು ಆವರಣದಲ್ಲಿ 3 ದಿನಗಳ ಕಾಲ ಒಂದು ರಾಷ್ಟ್ರೀಯ ಸಂಸ್ಕೃತ ಸಮ್ಮೇಳನ ಆಯ್ತು. 2ನೇ ದಿವಸ ನನಗೆ ಬೆಳಗ್ಗೆ ಮೊದಲನೇ ದಿವಸ ಹೋಗಕ್ಕಾಗ್ಲಿಲ್ಲ. 2ನೇ ದಿವಸ ಮಧ್ಯಾಹ್ನ ನಾನು ಹೋಗೋಣ ಅಂತ ಹೋದೆ. ದೊಡ್ಡ ಪೆಂಡಾಲ್ಗಳೆಲ್ಲ ಹಾಕಿ ಪುಸ್ತಕಗಳ ಒಂದು ಮಳಿಗೆಗಳನ್ನ, 100 ಮಳಿಗೆಗಳನ್ನ, ಸಂಸ್ಕೃತದ ಮಾತ್ರ, ಕನ್ನಡದಿಲ್ಲ ಅಥವಾ ಬೇರೆ ಭಾಷೆ ಇಂಗ್ಲಿಷಲ್ಲಿ ಎಲ್ಲ ಸಂಸ್ಕೃತ ಅಂದ್ರೆ ದೇವನಾಗರಿ ಲಿಪಿಯ ಪುಸ್ತಕಗಳು ಅದಿತ್ತು. ತುಂಬಾ ಜನ ದೊಡ್ಡ ಮೂಟೆಗಳನ್ನು ಹೊತ್ಕೊಂಡು ಹೋಗ್ತಿದ್ರು. ಎಲ್ಲ ಪಂಡಿತರುಗಳು ನೋಡಿದ್ರೆ ಗೊತ್ತಾಗತ್ತೆ, ಅವ್ರ ಬಟ್ಟೆ ಎಲ್ಲ ವೇಷಗಳು ನೋಡಿದ್ರೆ ಇವ್ರೇನಿದು ಇವತ್ತು ಈ ತರ ಕೂಲಿ ತರ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂತ ಆಶೆ. ಅಥವಾ ಪಾಪ ಅವ್ರ ಕಡೆಯದೇನೋ ಬ್ಯಾಗ್ ಇರ್ಬೇಕು ಅಂತ. ನಾವ್ ಹಿಂಗ್ ಒಳಕ್ ಹೋದ್ರೆ 1-2 ಅಂಗಡಿಯಲ್ಲಿ ಮಾಮೂಲಿ ಅದು ಇದು ಪುಸ್ತಕ ಇತ್ತು. ಆಮೇಲೆ ಮುಂದಿನ ಅಂಗಡಿಗಳೆಲ್ಲ ಖಾಲಿ. ಜನ ನಮ್ಗೆ ಒಳಕ್ ಹೋಗಕ್ ಬಿಡ್ತಿಲ್ಲ. ಸರ್ ಆಯ್ತು ಅಲ್ಲಿ ಏನಿಲ್ಲ, ಬನ್ನಿ ವಾಪಸ್ ಹೋಗೋಣ ಅಂತ ಹಿಂದಕ್ಕೆ ತಳ್ತಾ ಇದ್ದಾರೆ. ಮತ್ತೆ ಆಚೆಗೆ ಬಂದು ಏನು ಅಂತ ನೋಡಿದ್ರೆ 1.5 ದಿನದಲ್ಲಿ ಸಮ್ಮೇಳನ ಇರೋದು 2-3 ದಿವಸ. 1.5 ದಿನದಲ್ಲಿ ಅದೆಷ್ಟೋ ಲಕ್ಷಾಂತರ ರೂಪಾಯಿಗಳ ಸಂಸ್ಕೃತ ಗ್ರಂಥಗಳು ಬೆಂಗಳೂರಿನಂತ
ನೀವ್ ಯಾವ್ದನ್ನ ಮೆಟೀರಿಯಲಿಸ್ಟಿಕ್ ಭೌತವಾದಿ ಅಲ್ಲ ಭೋಗವಾದಿ ಊರು ಎಲ್ಲ ಬರೀ ಮೊಬೈಲ್ ಅಲ್ಲಿ ಇರ್ತಾರೆ, ಪಿಜ್ಜಾ ತಿಂತಾರೆ, ಎಲ್ಲ ನೂಡಲ್ಸ್ ತಿಂತಾರೆ, ಎಲ್ಲ ಸಂಜೆ ಹೋಗಿ ವೀಕೆಂಡ್ ಅಲ್ಲಿ ಪಾರ್ಟಿ ಮಾಡಿ ಎಣ್ಣೆ ಕುಡಿತಾರೆ, ಪಬ್ಗಳಲ್ಲಿ ಇರ್ತಾರೆ ಅಂತ ಹೇಳು. ಅದೇ ಬೆಂಗಳೂರಿನಲ್ಲಿ ಲಕ್ಷಾಂತರ ರೂಪಾಯಿನ ಸಂಸ್ಕೃತ ಪುಸ್ತಕಗಳನ್ನ ಮೂಟೆಗಳಲ್ಲಿ ಹೊತ್ಕೊಂಡು ಹೋಗಿದ್ದಾರೆ ಜನ. ಮತ್ತು ವ್ಯಾಪಾರ ಮಾಡ್ಲಿಕ್ಕೆ ಒಂದು ಪುಸ್ತಕವೂ ಇಲ್ಲ. ಅಂದ್ರೆ ಇದು ಸಾಹಿತ್ಯ ಪ್ರೀತಿ. ಅವರಿಗೆ ಹಸಿದವರಿಗೆ ನೀವು ಕೊಟ್ರೆ ಅವ್ರು ಎಲ್ಲಿದ್ರು ಬಂದು ತಗೊಂಡು ಹೋಗ್ತಾರೆ. ಯೂನಿವರ್ಸಿಟಿಯಲ್ಲಿ ಇರೋರಿಗೆ ಹಸಿವಿಲ್ಲ, ಜ್ಞಾನದ ಹಸಿವಿಲ್ಲ. ಇರೋರು ಪಾಪ ಕೆಲವರು ಇದ್ರೆ ಅವ್ರಿಗೆ ನನ್ನ ನಮಸ್ಕಾರಗಳು, ಅವ್ರಿಗೆ ಶುಭವಾಗಲಿ. ನಾನು ಅವ್ರ ಬಗ್ಗೆ ವಿರೋಧಿ ಅಲ್ಲ, ಇಲ್ದೇ ಇರೋರ ಬಗ್ಗೆ ನನಗೆ ತಾತ್ಸಾರವೇ ಇದೆ, ಸಿಟ್ಟೇ ಇದೆ ನನಗೆ. ಯಾಕಂದ್ರೆ ನೀವು ಪ್ರಜೆಗಳ ಟ್ಯಾಕ್ಸ್ ತಗೊಳ್ತಾ, ಆ ಹಣದಿಂದ ಸಂಬಳ ತಗೊಳ್ತೀರ. ನೀವು ನಿಮ್ಮ ಡ್ಯೂಟಿಯನ್ನ ಮಾಡ್ತಿಲ್ಲ. ಒಬ್ಬ ಪೊಲೀಸ್ನವ್ನು ಡ್ಯೂಟಿ ಮಾಡಿಲ್ಲ ಅಂದ್ರೆ ಸಿಟ್ ಮಾಡ್ಕೊಂತೀವಿ, ಒಬ್ಬ ನ್ಯಾಯಾಧೀಶ ಮಾಡಿಲ್ಲ, ಒಬ್ಬ ರಾಜಕಾರಣಿ ಮಾಡಿಲ್ಲ ಅಂದ್ರೆ ಸಿಟ್ ಮಾಡ್ಕೊಳ್ತೀವಿ, ಒಬ್ಬ ಮೇಷ್ಟ್ರು ಮಾಡಿಲ್ಲ ಅಂತ ಹೇಳಿದ್ರೆ ಸಿಟ್ ಮಾಡ್ಕೋಬೇಕಲ್ವ. ಸಮಾಜಕ್ಕೆ ಆ ಸಿಟ್ಟಿಲ್ಲ. ಮತ್ತೆ ಯಾಕೆ ಸುಮ್ಮನೆ ಮೇಷ್ಟ್ರ ಸಹವಾಸ ಏನೋ ಅವ್ರು ಮಾಡ್ತಾರೆ ಅಂದ್ರೆ ಹಾಗಾದ್ರೆ ಇದನ್ನ ಬೈಕೊಂಡು ಕೂತ್ಕೊಳ್ಳೋಣ? ಇಲ್ಲ. ಯೂನಿವರ್ಸಿಟಿ ಈಗ ಸುಸ್ತಾಗಿದೆ, ಯೂನಿವರ್ಸಿಟಿಗೆ ಆಕ್ಸಿಜನ್ ಬೇಕಿದೆ. ಅದು ಮತ್ತೆ ಸಮಾಜದಿಂದಲೇ ಬರಬೇಕು. ಒಬ್ರು ಪಂಚಮಂಗೇಶ್ವರ ಮಿಡ್ಲ್ ಸ್ಕೂಲ್ ಟೀಚರ್ ಆಗಿದ್ರು, ಹೈಸ್ಕೂಲ್ ಟೀಚರ್ ಆಗಿದ್ರು, ಅವ್ರು ಬರ್ತಿರೋ ಪದ್ಯ ಆಮೇಲೆ ಕಾಲೇಜಲ್ಲಿ ಅಧ್ಯಯನ ಮಾಡಿದ್ರು. ಯಾವ ಕಾಲೇಜ್ಗೂ ಹೋಗ್ದಿರೋ ಗೋವಿಂದ ಪೈಗಳ ಪುಸ್ತಕ ಎಲ್ಲರೂ ರೆಫರೆನ್ಸ್ ತಗೊಳ್ತಾ ಇದ್ರು. ಸೇಡಿಯಪ್ಪ ಕೃಷ್ಣ ಭಟ್ರು ಅಥವಾ ಈಗಿನ ಶತಾವಧಾನಿ ಗಣಿಕ, ಯಾರೋ ಎಷ್ಟೊಂದು ಜನ, ಅವರು ಇವರು ಅಂತಲ್ಲ. ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ ನಮಗೆ ಬೇಕಾಗಿರೋದು ಸೋರ್ಸ್ ಅನ್ನ ಯಾರು ಕೊಡ್ತಾರೋ ಅವ್ರನ್ನ ನಾವು ಆಧಾರ ವ್ಯಕ್ತಿಗಳು, ರಿಸೋರ್ಸ್ಫುಲ್ ಪರ್ಸನ್ ಅಂತ ಕರಿತೀರಲ್ಲ. ರಿಸೋರ್ಸ್ಫುಲ್ ಪರ್ಸನ್ ಯಾರಂದ್ರೆ ಯಾರನ್ನು ನೀವು ಆಕರ ಅಂತ ತಗೊಳ್ತೀರಾ. ನಿಮಗೆ ಆಕರ ಯಾರು, ನಿಮಗೆ ಪ್ರಮಾಣ ಯಾರು? ಸಮಾಜ ಯಾವತ್ತು ಪ್ರಮಾಣವನ್ನು ಹುಡುಕತ್ತೆ. ಈ ಮಾತು ಯಾರು ಹೇಳಿದ್ರು? ಈ ಮಾತು ವಾಟ್ಸ್ಆಪ್ ಅಲ್ಲಿ ಬಂದ್ರೆ ಒಪ್ಪಲ್ಲ, ಇದು ನ್ಯೂಸ್ ಪೇಪರ್ ಬಂದ್ರೆ ಒಪ್ತೀವಿ, ಅಥವಾ ನಮಗಿಂತ ಒಂದು ಟಿವಿ ಅಂದ್ರೆ ನಮ್ಮ ದೃಷ್ಟಿಯಲ್ಲಿ ಅದು ಬಹಳ ಗ್ರೇಟ್. ಈ ಟಿವಿಯಲ್ಲಿ ಬಂದ್ರೆ ಏನೋ ಒಂದು ಇರುತ್ತಲ್ವ, ಪ್ರಮಾಣ ಇರುತ್ತೆ. ಅದು ಇದು ಫೇಸ್ಬುಕ್ ಅಲ್ಲಿ ಆದ್ರೆ ಇಂಥವ್ರು ಬರ್ದ್ರೆ ಒಪ್ತೀವಪ್ಪ, ಬೇರೆಯವರೆಲ್ಲ ಬರ್ದಿದ್ದು ನಾವು ಒಪ್ಪಲ್ಲ ಅಂತ ಎಲ್ಲದ್ರಲ್ಲೂ ಇರುತ್ತೆ. ಅಂದ್ರೆ ನೀವು ತುಂಬಾ ಪೋಪಟ್ ಅಂತ ಕರೀತಿರಲ್ಲ, ಅಂದ್ರೆ ತೀರಾ ಜುಜುಬಿ ಅಂತ ಕರೆಯುವ ಯಾವುದೇ ಒಂದು ವೇದಿಕೆಯಲ್ಲ, ಅದು ಕೂಡ ಯಾವ ವೇದಿಕೆ ಜುಜುಬಿ ಅಲ್ಲ. ಅಲ್ಲೂ ಕೂಡ ಜನ ಹುಡುಕುವುದು ಕ್ವಾಲಿಟಿಯನ್ನೇ. ಕ್ವಾಲಿಟಿ ಇರೋದಕ್ಕೆ ಜಾಸ್ತಿ ಲೈಕ್ ಮಾಡ್ತಾರೆ, ಜಾಸ್ತಿ ಶೇರ್ ಮಾಡ್ತಾರೆ, ಸೇವ್ ಮಾಡ್ಕೊತಾರೆ, ಇನ್ನೊಂದ್ಸತಿ ಯಾರಿಗೋ ಹೇಳ್ತಾರೆ, ಉಳಿದಿದ್ದನ್ನ ಟೈಮ್ ಪಾಸ್ ಅಂತ ನೋಡಿ ಸುಮ್ಮನಾಗ್ತಾರೆ. ಹೀಗಾಗಿ ಜ್ಞಾನ ಕ್ಷೇತ್ರದಲ್ಲೂ ಖುಷಿಯಾಗಿ ಅಧ್ಯಯನ ಮಾಡುವ ವಿಷಯಗಳು ಇದಾವೆ, ಸುಮ್ಮನೆ ಟೈಮ್ ಪಾಸ್ ತರ ಇದು ಮಾಡು. ಹಾಗಾಗಿ ವಿಶ್ವವಿದ್ಯಾಲಯಗಳಲ್ಲಿ ಅದಕ್ಕೆ ಮಹತ್ವ ಇಲ್ಲ ಅನ್ನೋದು ಎಷ್ಟು ನಿಜನೋ, ಇವತ್ತು ನೀವು ಹೇಳ್ತಿರುವಂತ ಅವಧಾನ ಕಲೆ ಅಥವಾ ಸಾಹಿತ್ಯದ ಪ್ರಾಚೀನ ಸಾಹಿತ್ಯದ ಅಧ್ಯಯನ, ಉದಾಹರಣೆ ನಾನೇ ನಮ್ಮ ಮನೆಯಲ್ಲಿ ಕೆಲವು ತಿಂಗಳುಗಳಿಂದ ಈಗ ಕುಮಾರವ್ಯಾಸ ಭಾರತ ಗೋಷ್ಠಿ ಮಾಡ್ತೇನೆ. ಯಾರು ಬೇಕಾದ್ರೂ ಆನ್ಲೈನ್ ಸೇರ್ಕೋಬಹುದು. ಕುಮಾರವ್ಯಾಸ ಅದು ಎಲ್ರಿಗೂ ಇಲ್ಲ, ಅದು ಆಸಕ್ತರಿಗೆ ಮಾತ್ರ ಲಿಂಕ್ ಕಳಿಸೋಳು, ಊರವ್ರಿಗೆಲ್ಲ ಕೊಡಲ್ಲ. ಅವರು ಕುಮಾರವ್ಯಾಸನ ಪದ್ಯ ಓದ್ಬೇಕು, ಮುಂದಿನ ಸರ್ತಿ ನೀವು ಬಂದ್ರೆ ನೀವು 4 ಪದ್ಯನ ಓದಿ ಅರ್ಥಗಳನ್ನ ಬಿಡಿಸಿ ಹೇಳ್ಬೇಕಾಗತ್ತೆ, ಜವಾಬ್ದಾರಿ ಇದೆ. ಸುಮ್ಮನೆ ಹರೀಶ್ ಅವ್ರು ಭಾಷಣ ಮಾಡ್ತಾರೆ, ನಾವು ಕೂತ್ಕೊಂಡು ಕಡ್ಲೆಕಾಯಿ ತಿನ್ನೋಣ ಅನ್ನೋ ತರ ಇರೋದಿಲ್ಲ. ಯು ಹ್ಯಾವ್ ದ ರೆಸ್ಪಾನ್ಸಿಬಿಲಿಟಿ, ಕಲೆಕ್ಟಿವ್ ರೀಡಿಂಗ್. ಗಣೇಶ್ ಅವರು ಅನೇಕ ವರ್ಷಗಳ ಕಾಲ ಕಾಳಿದಾಸನ ಶಿಬಿರ ಇದನ್ನ ಅಧ್ಯಯನ ಮಾಡ್ತಾರೆ. ನಾನೇ ಇವಾಗ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ, ಲಲಿತಾ ಸಹಸ್ರನಾಮಕ್ಕೆ ಸಂಬಂಧಪಟ್ಟಂತೆ, ಇನ್ನು ಬೇರೆ ಬೇರೆ ಮನುಸ್ಮೃತಿಗೆ ಸಂಬಂಧಪಟ್ಟಂತೆ, ವಿಷ್ಣು ಪುರಾಣಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ಕೋರ್ಸ್ ಮಾಡ್ತೀವಿ. ಕೋರ್ಸ್ ಅನೌನ್ಸ್ ಮಾಡಿ 1-2 ದಿವಸದಲ್ಲಿ ಸೀಟ್ ಎಲ್ಲ ಫಿಲ್. ಬಹಳ ಜನ ತಗೊಳಲ್ಲ, 10-15 ಜನ ತಗೊಳ್ತೀವಿ. ಅಷ್ಟು ಜನ ಬರ್ತಾರೆ, ದುಡ್ಡು ಕೊಟ್ಟು ಬರ್ತಾರೆ. ಬೇರೆ ಅಮೆರಿಕಾದಿಂದ, ಜರ್ಮನಿಯಿಂದ, ಇನ್ಯಾವುದೋ ಊರಿಂದ ಎಲ್ಲ ಕೊಟ್ಟು ಬರ್ತಾರೆ. ಯಾಕೆ ಬರ್ತಾರೆ? ಹಸಿವಿದೆ ಅಂತ ಅನಿಸ್ತದೆ. ಸಮಾಜದ ಈ ಮನುಷ್ಯರಿಗೆ ಹಸಿವಿಲ್ಲ ಅಂದ್ರೆ ನಂಬಕ್ಕಾಗತ್ತಾ? ಅಲ್ಲ, ಹೊಟ್ಟೆ ಹಸಿವು, ತಲೆ ಹಸಿವು ಅದು ಬೇಕಲ್ಲ. ಎಲ್ಲ ಹಸಿವು ಮನುಷ್ಯರಿಗಿದೆ. ಈಗ ಸಿನಿಮಾ ಸತ್ತೋಯ್ತು ಅಂದ್ರು, ಸಿನಿಮಾ ಸತ್ತೋಗಿ ಅಂದ್ರೆ ಟೆಂಟ್ ಸಿನಿಮಾ ಅಥವಾ ಮಾಮೂಲಿ ಸಿನಿಮಾನ ಹೊಡೆದು ನಿಮ್ಗೆ ಮಾಲ್ಗಳಲ್ಲಿರೋ ಸಿನಿಮಾಗಳು ಬಂತು. ಅದು ದೊಡ್ಡ ಆರಾಮ್ ಸೀಟಲ್ಲಿ 400 ರೂಪಾಯಿ 500 ರೂಪಾಯಿ ಕೊಟ್ಟು, ಆಮೇಲೆ ಆ ಸಿನಿಮಾಗಳನ್ನ ನೋಡೋದನ್ನ ಜನ ಕಡಿಮೆ ಮಾಡಿ ಈಗ OTT ಪ್ಲಾಟ್ಫಾರ್ಮ್ ನೋಡ್ತಾರಲ್ಲ. ಆ OTT ನಲ್ಲೂ ಫ್ರೀನೂ ಇದೆ, ಮತ್ತೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡುವಂತ ಸಿನಿಮಾಗಳು ಇದೆ, ಜನ ಕೂತ್ಕೊಂಡು ನೋಡ್ತಾರಲ್ಲ. ಅಂದ್ರೆ ಸತ್ತದ್ದು ಕಟ್ಟಡಗಳು, ಸತ್ತದ್ದು ಸಿನಿಮಾ ಅಲ್ಲ. ಕರೆಕ್ಟ್. ಹೌದು. ನೀವು ಅದನ್ನು ತೋರಿಸುವ ಟೆಂಟು ಅಥವಾ ಒಂದು ಬಿಲ್ಡಿಂಗು ಅಲ್ಲಿ ಯಾರು ಹೋಗಲ್ಲ, ಅದೆಲ್ಲ ಬಾಗ್ಲು ಹಾಕಿದ್ರು. ಬೆಂಗಳೂರಿನಲ್ಲಿ ಯಾವ್ದೋ ಒಂದು ಥಿಯೇಟ್ರು, ಮಂಗಳೂರಿನಲ್ಲಿ ಯಾವ್ದೋ ಹಳೆ ಥಿಯೇಟ್ರು. ಹಳಬರು ಹೇಳ್ತಾರೆ ಸಿನಿಮಾ ಒಂದು ಅಭಿರುಚಿ ನಶಿಸಿ ಹೋಗಿದೆ. ಸ್ವಾಮಿ, ನೀವು ಸಿನಿಮಾ ಪಾಲಿಗೆ ಸತ್ತಿದ್ದೀರಾ, ಸಿನಿಮಾ ಜಗತ್ತಿನಲ್ಲಿ ಸತ್ತಿಲ್ಲ. ನಿಮಗೆ ವಯಸ್ಸಾಗಿದೆ, ಸಿನಿಮಾಗೆ ಇನ್ನೂ ತಾರುಣ್ಯ ಇದೆ. ತರುಣ್ಯ ಅಂದ್ರೆ ಬರೀ ಹುಡುಗ ಹುಡುಗಿ ಅಂತಲ್ಲ, ಅದಕ್ಕೆ ಯೌವನ ಇದ್ದೇ ಇದೆ. ಖಂಡಿತ. ಯಾಕೆ ಪೂತಿನ ಹೇಳಿದ್ರು, ನನಗೆ ವಯಸ್ಸಾದ್ರೂ ನನ್ನ ಕಾವ್ಯಕ್ಕೆ ವಯಸ್ಸಾಗಲ್ಲ, ನನ್ನ ಕಾವ್ಯ ಅಪ್ಸರೆಯಂತೆ. ಪೂತಿ ನರಸಿಂಹಾಚಾರ್ಯ ಹೇಳಿದ್ರು, ಕಾವ್ಯ ಅಪ್ಸರೆಯಂತೆ. ಆ ಕವಿ ಬರ್ದಿರೋನ್ಗೆ ಮುದುಕಿಯಾಗಿ ಹೊರಟೋಗ್ತಿರ್ತಾರೆ, ಆದ್ರೆ ಅವನ್ ಮಾತ್ರ ನವಿಲೂಡಿನೊಳಗೆಲ್ಲ ನೀನೊಬ್ಬಳೇ ಚೆಲುವೆ
ಅದಕ್ಕೆ ನಮ್ಮಿಬ್ಬರಿಗೂ ನಾಳೆಯೇ ಮದುವೆ, Yes. ಸೀದಾ ಮದುವೆ ಪ್ರಸ್ತಾಪನೆ ಮಾಡ್ತಾರೆ. ಅವ್ರಿಗೆ ಅಲ್ಲೂ ಎಲ್ಲ ಉದುರಿ ಕನ್ನಡಕ ದಪ್ಪದ್ ಬಂದು ಒಂದ್ ದಿವಸ ಸತ್ತು ಹೋಗ್ತಾರೆ. ಅಂದ್ರೆ ಪ್ರೇಮ ಕವಿ ಸಾಯ್ಬೋದು, ಸಾಯೋದಿಲ್ಲ. ಇಟ್ಸ್ ಕಾಲ್ಡ್ ಫೆನಾಮಿನಾ. ಫಿಲಾಸಫಿಲಿ ಇದಕ್ಕೆ ಫೆನಾಮಿನಾ ಅಂತಾರೆ. ಅಂದ್ರೆ ಬಾಯಾರಿಕೆ ಇರುವವರಿಗೆ ನೀರು ಅನ್ನೋದು ಮನುಷ್ಯನಿಗೆ ಬೇಕು. ಹಾಗೆ ಜ್ಞಾನದ ಅಥವಾ ತಿಳುವಳಿಕೆಯ ಒಂದು ಹಸಿವು ಇರೋ ತನಕ ಅದನ್ನ ಪ್ರೊಡ್ಯೂಸ್ ಮಾಡೋರ್ನ ಜನ ಎಲ್ಲಿದ್ರೂ ಹುಡುಕೊಂಡು ಓದೇ ಓದ್ತಾರೆ. ಯಾರು ಅದಕ್ಕೆ ಸಂಬಂಧ ಪಡದೇ ಇರೋ ಅರಸಿಕರಿದಾರಲ್ಲ, ಫಿಲಿಸ್ಟೈನ್ಸ್ ಅರಸಿಕರಿದಾರಲ್ಲ, ಅವರು ಅಯ್ಯೋ ಇವತ್ತೇನು ಸಾಹಿತ್ಯ ಬರ್ತಾ ಇಲ್ಲ, ನಮ್ಮ ಕಾಲದಲ್ಲಿ ಹಾಕ್ ಸಾಹಿತ್ಯ ಬರ್ತಾ ಇತ್ತು, ನಮ್ಮ ಮುತ್ತಜ್ಜನ ಕಾಲದಲ್ಲಿ ನೀವೆಲ್ಲ ಮತ್ತೆ ಸತ್ತೋಗಿ ನಿಮ್ಮ ಮುತ್ತಜ್ಜನ ಕಾಲಕ್ಕೆ ಹೋಗಿ ಇಲ್ಲೇ ಕೂತ್ಕೊಂಡಿದ್ದೀರಾ ಈ ಭೂಮಿಗೆ ಭಾರವಾಗಿ ಅಷ್ಟೇ. ಹೌದು. ಈಗ ಈ ಕ್ಷಣದಲ್ಲಿ ಈಗ ನಮ್ಮ ಇದು ಕಾಂತಾರ ಸಿನಿಮಾ ಬಂತು, ಇಡೀ ಕನ್ನಡ ಇದು ಭಾರತದ ಸಿನಿಮಾ ಇಂಡಸ್ಟ್ರಿನೇ ಒಂದ್ಸತಿ ಅಲ್ಲಾಡ್ತು. ಹಿಂಗೆಲ್ಲ ಸಿನಿಮಾ ತೆಗಿಬೋದಾ ಅಂತೇಳಿ ಅಲ್ವಾ. ರಿಷಬ್ ಶೆಟ್ಟಿ ಅವ್ರ ಸಿನಿಮಾ ಬಂತು, ನೋಡಿದ್ರಲ್ಲ, ಸಿನಿಮಾಗೆ ಒಂದು ಹೊಸ ಫಾರ್ಮುಲಾ ಕೊಟ್ರು ಅವರು. ಅಂದ್ರೆ ಯಾಕಿದನ್ನ ನಾನು ಹೇಳ್ತಿದ್ದೀನಿ ಅಂದ್ರೆ, ಹೊಸತನ್ನು ಕೊಟ್ಟರೆ ಜನ ನೋಡ್ತಾರೆ. ಅದೇ ಹಳಸಿರೋ ಚಿತ್ರಾನ್ನ ಮೊಸರನ್ನ ಕೊಟ್ರೆ ಯಾರು ಬಿಸಾಕ್ ಹೋಗ್ತಾರೆ. ಜನಕ್ಕೆ ಏನ್ ಬೇಕಾಗಿದೆ, ರಸಿಕರು ಅವರು ಹೊಸ ಸಾಧನ ಕೊಟ್ಟಾಗ ಎನ್ನ ಪಾಡ್ ಎನಗಿರಲಿ ಅದರ ಹಾಡನಷ್ಟೇ ನೀಡುವೆನು ರಸಿಕ ನಿನಗೆ ಅಂತ ಬೇಂದ್ರೆಯವ್ರು ಹೇಳ್ತಾರಲ್ಲ, ಅದಕ್ಕೆ ಅವ್ರದ್ದು ಉಳ್ಕೊಳುತ್ತೆ. ನಾನು ಬರ್ದಿರೋದೇ 2 ಕವನ, ನೀವು ಆ ಕವನನೇ ಓದ್ಬೇಕು, ಅದ್ರಲ್ಲಿ ಒಂದಿಕ್ ಜ್ಞಾನಪೀಠ ಕೊಡ್ಬೇಕು, ಒಂದಿಕ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೊಡ್ಬೇಕಂದ್ರೆ ಬರದೇ 2 ಕವನ ಅಥವಾ 2 ಕವನದ ಪುಸ್ತಕ ಬರೆದ್ರೆ ನಿಮ್ಮ ಕೃಷಿ ದೊಡ್ಡದಿರ್ಬೇಕಲ್ವಾ. ಬಾಹುಳ್ಯ ವ್ಯಾಪ್ತಿ ಜಾಸ್ತಿ ಇರಬೇಕು, ಸಂಶೋಧನೆಯಲ್ಲಿ ಆಳ ಜಾಸ್ತಿ ಇರಬೇಕು, ಮತ್ತು ಕ್ರಿಯೇಟಿವ್ ವರ್ಕ್ ನಲ್ಲಿ ರಸ, ಜನರ ಹೃದಯಕ್ಕೆ ಮುಟ್ಟುವಂತ ವಿಷಯಗಳು ಜಾಸ್ತಿ ಇದ್ರೆ ಉಳ್ಕೊಂತಾರೆ. ಕಾರಂತರ ಕಾದಂಬರಿ ಈಗಲೂ ಓದ್ತಾರೆ ಜನ, ತ್ರಿವೇಣಿ ಕಾದಂಬರಿ ಓದ್ತಾರೆ, MK ಇಂದಿರಾ ಕಾದಂಬರಿ ಓದ್ತಾರೆ. ಇನ್ನು ನಿನ್ನೆ ಯಾರೋ ಬರೆದಿರೋ ಲೇಖಕರು ಕಾಲದ ದೃಷ್ಟಿಯಿಂದ 21st ಸೆಂಚುರಿ ಆದ್ರು ಅವ್ರಿಗಾಗ್ಲೇ ಓದುಗರ ದೃಷ್ಟಿಯಿಂದ ತುಂಬಾ ಓಲ್ಡ್ ಫ್ಯಾಷನ್, ಯಾರು ಓದ್ತಾರ ಅವ್ರನ್ನೆಲ್ಲ ಅಂತ ಬಿಟ್ಟಾಕ್ಬಿಟ್ಟಿರ್ತಾರೆ.